ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಮಜಾ ಭಾರತ ಮಿಸ್ ಮಾಡ್ಕೊಂಡ್ರೆ ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೊಂಡ್ ಹಾಗೇನೆ. ಮಜಾ ಭಾರತದಲ್ಲಿ ಮನರಂಜನೆಗೆ ವಿರಾಮನೂ ಇಲ್ಲ, ವಿಶ್ರಾಂತಿನೂ ಇಲ್ಲ. ನೋಡಿ, ರಣರಂಗದಲ್ಲಿ ಎಷ್ಟೇ ಸೈನಿಕರಿದ್ರು ರಾಜಾನೇ. 100 ಕಾಮಿಡಿ ಶೋಗಳಿದ್ರು ಮಜಾ ಭಾರತ ಕಾಮಿಡಿ ಮಹಾರಾಜನೇ. ಈ ಲಾಂಗ್ ಜರ್ನಿಯಲ್ಲಿ ನಮ್ಮ ಜೊತೆಗಿರುವಂತ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ರಾಕ್ ಸ್ಟಾರ್ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಹೂ ಬಿಟ್ಟ ಬಳ್ಳಿ ಮನಸ್ಸು ಕದ್ದ ಮಳ್ಳಿ ರಾಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿರಿ, ಆಲ್ ದಿ ಬೆಸ್ಟ್. ಬದುಕಿದ್ದಾಗ ಜಗಳ ಆಡ್ತಿದ್ದ ಗಂಡ ಹೆಂಡತಿ ಸತ್ತು ದೆವ್ವ ಆದ್ಮೇಲೆ ಮುತ್ತಿಡಕ್ಕೂ ಪರದಾಡ್ತಾ ಇದ್ದಾರೆ. ಆ ಕ್ಯೂಟ್ ದೆವ್ವಗಳ ಒಂದು ಮುತ್ತಿನ ಕಥೆ ನೋಡ್ಕೊಂಡೆ ಬಂದ್ಬಿಡೋಣ ಬನ್ನಿ. ನಾವು ಇಬ್ರು ಗಂಡ ಹೆಂಡತಿ, ನಮ್ದು ಫಸ್ಟ್ ನೈಟ್ ಆಗ್ಬೇಕಿತ್ತು ಸರ್. ಫಸ್ಟ್ ನೈಟ್ ರೂಮಿಗೆ ಇವಳು ಒಳಗಡೆ ಬಂದು, ಲೇ ಇವತ್ತು ನಮ್ ಫಸ್ಟ್ ನೈಟ್ ಅಲ್ಲ, ನನ್ಗೆ ಸ್ವರ್ಗ ತೋರ್ಸು ಅಂದೆ. ತೋರಿಸ್ತೀನಿ ಇರಿ ಅಂತ ಸೀದಾ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಗ್ಯಾಸ್ ಲೀಕ್ ಮಾಡಿ ಬೆಂಕಿ ಹಚ್ಬಿಟ್ಲು ಸರ್. ಅವತ್ತು ಸತ್ತರು ಫಸ್ಟ್ ನೈಟ್ ಆಗದೆ ಓಡಾಡ್ತಾ ಇದೀವಿ ಸರ್. ಸತ್ರ ತಾನೇ ಗೊತ್ತಾಗೋದು ಸ್ವರ್ಗ ಯಾವುದು ನರಕ ಯಾವುದು ಅಂತ. ಸರ್ಚ್ ಮಾಡ್ಬಿಡ್ತೀನಿ. ಸ್ವರ್ಗ ಅಂದ್ರೆ ಯಾವ್ದು ಗೊತ್ತಾ ನಿನ್ಗೆ? ಯಾವ್ದ್ರಿ ಸ್ವರ್ಗ ಅಂದ್ರೆ ಯಾವ್ದು? ನಮ್ ಸ್ಕಿಟ್ ಬಂದ ತಕ್ಷಣ ಗುರು ಸರ್ ಮೈಕ್ ಹತ್ರ ಬಂದು ಹಾ ಅಂತ ನಗಾಡಿ, ರಚಿತಾ ಮೇಡಮ್ ಹಿಂಗೆ ಅಂದ್ರೆ ಅದೇ ಸ್ವರ್ಗ ಕಣೆ. ನರಕ ಅಂದ್ರೆ? ನರ್ಕ ಅಂದ್ರೆ ಅದೇ ಗುರು ಸರ್ ಸೋಫಾ ಮೇಲೆ ಹಿಂಗ್ ಒರಿಕಂಡ್ ಮಲ್ಕೊಂಡು ರಚಿತಾ ಮೇಡಮ್ ಹಿಂಗೆ ಅಂದ್ರೆ ಅದೇ ನರ್ಕ. ಅಂದಂಗೆ ಇದೇ ಖುಷಿಲಿ ನಾವಿಬ್ರು ಒಂದೇ ಸತಿ ತಪ್ಕೊಂಡು ಮುತ್ಕೊಡೋಣ. ಸರಿ ರೀ. ಇದ್ಯಾಕ್ರಿ? ನಮ್ ದೇಹಗಳೇ ಸೇರ್ಕತಾ ಇಲ್ಲವಲ್ಲ, ಇಲ್ಲಿ ಬಾಯಿಲೆ. ಇದ್ಯಾಕ್ರಿ ಟಚ್ ಆಗ್ತಿಲ್ಲ? ಒಂದ್ ನಿಮಿಷ. ಓ ದೆವ್ವಗಳ ಮಹಾರಾಜ, ನಮ್ಮ ದೇಹಗಳು ಯಾಕೆ ಸೇರ್ಕೋತಾ ಇಲ್ಲ? ಲೇ, ನೀವು ಸತ್ತೋಗಿ ಆತ್ಮಗಳಾಗಿದ್ದೀರಾ ಕಣ್ರು, ಅದಕ್ಕೆ. ಆತ್ಮಗಳಾಗಿದೀವ ಅಂದ್ರೆ ನಮ್ ದೇಹ ಸೇರ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಯಾರ್ದಾರು ಮನುಷ್ಯನ ಬಾಡಿ ಸೇರ್ಕೊಳ್ಳಿ. ಮನುಷ್ಯರ ಬಾಡಿ ಸೇರ್ಕೋಬೇಕಂತೆ. ಸರಿ, ನಾನು ಹೋಗ್ತೀನಿ. ಎಲ್ಲಿಗೋಯ್ತಾ ಇದ್ಯಾ? ರಚಿತಾ ಮೇಡಮ್ ಮೈಯಲ್ಲಿ ಸೇರ್ಕೊಳಕ್ಕೆ. ಅವ್ರು ಯಾರು ನಿಂಗ್ ಮನ್ಸೂರ್ ತರ ಕಾಣಿಸ್ತಾರ? ಒಬ್ರಾದ್ರೂ ಮನ್ಸೂರ್ ತರ ಅವ್ರ? ನೀ ಹಿಂಗ್ ಹೇಳಿ ನಮ್ ಸ್ಕಿಟ್ ನ ಗೋವಿಂದ ಅನಿಸ್ಬೇಡ. ನೋಡಕೊಳ್ಳಿ ದೇವ್ರ ತರ ಇದಾರೆ ಕಣೆ. ನಮ್ಮೂರ ಕಾಯೋದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕೈ ಮುಗಿಬೇಕು ಅನ್ಸುತ್ತೆ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ. ಇಲ್ಲಿಗೆ ನಮ್ ಸ್ಕಿಟ್ ಎದ್ದೇಳ್ತಲ್ಲ? ಇರ್ಲಿ ಬಿಡ. ಅವ್ರು ಹೇಳಿದ್ವಾ ಮನುಷ್ಯರು ದೇಹ ಸೇರ್ಕೊಳ್ಳಿ ಅಂತ. ನಾವು ದೇವ್ರನ್ನ ಮುಟ್ರೆ ಸುಟ್ಟೋಗ್ಬಿಡ್ತೀವಿ. ಇಲ್ಲೇ ಎಲ್ಲಾದ್ರೂ ಮನುಷ್ಯರಿದಾರ ಅಂತ ನೋಡ್ಕೊಂಡ್ ಬರೋಣ. ನಡೀರಿ ನೋಡಿ. ಬಂದೆ ಜಮ 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 ಜಮಾಯಿಸಿ ಲವಿಗವಳ ಚೆಂಪಿಲ್ಲ ಗಾಯಿಸಿ. ಜಾಮ ಜಾಮ ಜಾಮ. ಏನ್ರಿ ನೀವು ಇಂತ ಇಂಟರ್ನ್ಯಾಷನಲ್ ಡಾನ್ಸರ್ ಜೊತೆ ಡಾನ್ಸ್ ಮಾಡ್ತಾ ಇದ್ದೀರಾ? ಸ್ಟೆಪ್ ಕರೆಕ್ಟ್ ಆಗಿ ಹಾಕ್ಬೇಕಂತ ಗೊತ್ತಾಗಲ್ವಾ? ಅಲ್ಲ, ಡಾನ್ಸ್ ಸ್ಟೆಪ್ ಬರ್ಲಿಲ್ಲ ಅಂತಂದ್ರೆ ಒಬ್ಬ ಕೋರಿಯೋಗ್ರಾಫರ್ನಾದ್ರೂ ಇಟ್ಕೋಬೇಕಪ್ಪ. ಮೊದಲ ಮುಂಚೆ ಸಂಸಾರನು ಮಾಡಕ್ ಬರ್ತಾ ಇರ್ಲಿಲ್ಲ, ಹಂಗಂತ ಅದಕ್ಕೂ ಕೊರಿಯೋಗ್ರಾಫರ್ ಇಟ್ಕೋಬೇಕಿತ್ತ? ಸಾರಿ. ಅಲ್ಲ, ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಮತ್ತೆ ಇನ್ನೇನ್ರಿ? ಅಲ್ಲ, ನೀವ್ ಡಾನ್ಸ್ ಮಾಡಕ್ ಬರಲ್ಲ, ನನ್ನ ಬೈತಾ ಇರ್ತೀರಾ ಯಾವಾಗ್ಲೂ. ಆದ್ರೂ ನನ್ಗೆ ಕೇಳಿ ಚಿನ್ನ ಎಲ್ಲ ಕೊಡಿಸ್ತಿರಲ್ಲ, ಯಾಕೆ? ಅದು ಪ್ರೀತಿ ಅಲ್ಲ ಚಿನ್ನ. ಮತ್ತೆ ನಿನ್ನ ಮೈ ಮೇಲೆ ಬಂಗಾರ ನೋಡಿ ಯಾವನಾದ್ರೂ ಒತ್ಕೊಂಡು ಹೋಗ್ತಾರೋ ಅಂತ ನನ್ನ ಆಸೆ. ಮತ್ ನೀವ್ ಯಾಕೆ ಇದನ್ನೆಲ್ಲ ಹಾಕಿದ್ದೀರಾ? ನಾನು ಸ್ವಾರ್ಥಿ ಅಲ್ಲ ಕಣೆ. ನನ್ನ ಮೈ ಮೇಲೆ ಬಂಗಾರ ನೋಡಿ ರಚು ಮೇಡಮ್ ಕಿಡ್ನಾಪ್ ಮಾಡ್ತಾರೋ ಅಂತ ನನ್ನ ಆಸೆ. ಕಿಡ್ನಾಪ್ ಅಷ್ಟೊಂದು ಆಸೆ ಪಡ್ಬೇಡ್ರಿ. ಯಾಕೆ? ಅವ್ರಿಗೆ ಬಂಗಾರಕ್ಕೂ
ಬಂಗಾರಕ್ಕೂ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಿದೆ. ಇಲ್ಲ ತ್ರಾಸಕತಿ ಜೀವಕ ತ್ರಾಸಕತಿ. ಇವತ್ತು ನಮ್ದು ಫಸ್ಟ್ ನೈಟ್ ಅಲ್ವಾ, ಗೊತ್ತು. ಅದಕ್ಕೆ ನಾನು ಮಲ್ಗೆ ಹೂವು ಮೈಸೂರು ಪಾಕು ರೆಡಿ ಮಾಡ್ಕೊಂಡಿದ್ದೀನಿ. ಹೌದಾ? ಹಾಗಾದ್ರೆ ನಾನು ಮೈಸೂರು ಪಾಕ್ ತಿಂದು ರೆಡಿ ಆಗಿರ್ತೀನಿ, ನೀನ್ ಮಲ್ಗೆ ಮುಡ್ಕೊಂಡು ರೆಡಿ ಆಗಿರು. ಫ್ಯಾನ್ ಐದಲ್ಲಿ ತಿರ್ಗ್ತಾ ಇರ್ಬೇಕು. ನೀನ್ ಆ ಕಡೆ ತಿರ್ಕೊಂಡ್ ಮಲ್ಕೊಂಡು, ನೀನ್ ಈ ಕಡೆ ತಿರ್ಕೊಂಡ್ ಮಲ್ಕೊಂತೀನಿ. ಯಾರಿಗಿಡ್ಲಿ ಹೇಳ್ರಿ. ಏನೇ ಹೇಳ್ರಿ, ನೀವು ಮದ್ವೆಗಿಂತ ಮುಂಚೆ ಒಂಥರ ಇದ್ರಿ, ಮದ್ವೆ ಆದ್ಮೇಲೆ ಒಂಥರ ಇದ್ದೀರಪ್ಪ. ನೋಡೆ ಮಾನ್ಸ, ಸ್ಕಿಟ್ ಅಲ್ಲಿ ಎಂತಿ ಕ್ಯಾರೆಕ್ಟರ್ ಮಾಡ್ತಿದ್ಯಾ ಅಂತ ಸ್ಕಿಟ್ ಆದ್ಮೇಲೆ ಎಂತಿ ಕ್ಯಾರೆಕ್ಟರ್ ಮಾಡೋದ್ರೆ ಮಾಡ್ತೀಯಾ? ಮೆಟ್ ತಗೊಂಡ್ ಹೊಡಿತೀನಿ. ಇದು ಹಂಗೆ ಹೋಗಿ ಅನ್ನ ತಾಬಾರೆ. ಸರ್, ಸತ್ ಮೇಲೆ ಎಲ್ರು ಕನ್ನ ಇಡ್ತಾರೆ, ನಾನು ಬದುಕಿರುವಾಗ್ಲೇ ಇಡ್ತಾ ಇದ್ದೀನಿ. ನೋಡಿ ಸರ್, ಅನ್ನ ತಗೋಬಾರೆ ಅಂತ ಹೇಳಿದಕ್ಕೆ ವಟ 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 ಅಂತ ಬಡ್ಕಂತವಳೆ. ಚಿಕ್ಕ ವಯಸ್ಸಲ್ಲಿ ಸರ್, ನಮ್ಮ ಅಮ್ಮ ನಂಗೆ ಅನ್ನ ತಿನ್ನಿಸ್ಬೇಕಾದ್ರೆ ನೋಡೋಕೊಂದ ಕೋತಿ, ನೋಡೋಕೊಂದ ಚಿಂಪಾಂಜಿ ಅಂತ ಅನ್ನ ತಿನ್ನಿಸ್ತಾ ಇದ್ರು ಸರ್. ರೀ, ಹಾ, ಆ ಕೋತಿ ಇದೇ ಇರ್ಬೇಕು ನೋಡಿ. ಕರೆಕ್ಟ್ ಕಣೆ ಇದೆ. ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ರೆ ನಾನು ದೊಡ್ಡವರಾದ್ಮೇಲೆ ಹಿಂದೆ ಕೋತಿ. ಇದು ಕೋತಿ ಅಲ್ಲಪ್ಪ, ಮತ್ತೆ ನಿನ್ ಮೂತಿ. ಮೂತಿಗಿಷ್ಟು ಪ್ಯಾರಾಗ ಹೋಗು ಅಂದಳು. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ತೋರಿಸ್ತಾ ಇದ್ದು ಕನ್ನಡಿನ. ಓ ಕಣಿ ಕೇಳು. ತಗೊಳ್ರಿ, ಅನ್ನ ತಿನ್ರಿ. ಏನಾಯ್ತು? ಅನ್ನ ಸೀದೋಗಿದೆ, ಪಲ್ಯ ಸೀದೋಗಿದೆ, ಸಾಂಬಾರ್ ಸೀದೋಗಿದೆ. ಈ ಶುದ್ಧ ಯಾಕ್ರಿ ಹೇಳ್ತೀರಾ? ನಿಮ್ ಮೂತಿ ತರ ಇದೆ ಅಂದ್ರೆ ಆಗಲ್ವಾ? ಈ ಸೀದೋಗಿರ ಅನ್ನ ಯಾವನ ತಿಂತಾನೇನೆ? ಉರಿತಾ ಇದ್ಯಾ? ಉರಿತಾ ಇದೇನೋ? ಅಲ್ಲ ಮೇಡಮ್, ಒಂದು ಹೊತ್ತು ಅನ್ನ ತಿನ್ನಕ್ಕೆ ಇವನಿಗಿಷ್ಟು ಉರಿಯತ್ತಲ್ಲ, ಇನ್ನು ನಾನು ಜೀವನ ಪೂರ್ತಿ ಸೀದೋಗಿರೋ ಮೂತಿ ಜೊತೆ ಸಂಸಾರ ಮಾಡ್ಬೇಕಲ್ಲ, ನನಗೆ ಎಷ್ಟು ಉರಿ ಬೇಡ. ಮತ್ತೆ ನನ್ನ ಕಲರ್ ಬಗ್ಗೆ ಕಮೆಂಟು. ಲೇ ಮಾನ್ಸಿ, ನಿನ್ ಜೊತೆ ಫಸ್ಟ್ ನೈಟ್ ಕ್ಯಾನ್ಸಲ್. ಜೀವನ ಪೂರ್ತಿ ನಿನ್ ಜೊತೆ ಫಸ್ಟ್ ನೈಟ್ ಮಾಡ್ಕೊಳ್ಳಲ್ಲ ಕಣೆ. ತಗೊಳ್ಳೆ, ನೀನು ಅಲ್ಲಿ ಮಲ್ಕೋ, ನಾನು ಇಲ್ಲಿ ಮಲ್ಕೊಂತೀನಿ. ಹೋಗಲೇ, ನನಗೂ ಒಳ್ಳೇದೇ ಆಯ್ತು. ನಿನ್ ಮುಸುಡಿ ನೋಡೋದು ಯಾವನ್ ನೋಡ್ತಾನೆ. ಜೀವದ ಜೊತೆ ನಾನಿಂದು ನಿನಗೆ, ನೀನೇ ಹೋದರು ನಾನಿನ್ನ ಜೊತೆಗೆ. ಅಂಗಾಳಿ ಇರಲಿ ಬಿರುಗಾಳಿ ಇರಲಿ ರೀ, ಇದು ನಾವಿದ್ದು ಹಳೆ ಬಾಡಿಗೆ ಮನೆ ರೀ. ಲೇ, ಅವತ್ ಬೆಂಕಿ ಕೊಟ್ಟಿಲ್ಲ ಅಂದ್ರೆ ನಾವೇ ಎಷ್ಟೊತ್ತಿ ಫಸ್ಟ್ ನೈಟ್ ಮಾಡ್ಕೋಬೋದಿತ್ತು. ಸುಮ್ಮನೆ ಇಲ್ಲಿ 2 ಬಾಡಿಗಳಿದಾವೆ. ಹಂಗಾದ್ರೆ ಸೇರ್ಕೊಳ್ಳೋಣ. ನಾನು ಇಲ್ಲಿ ಸೇರ್ಕೊತೀನಿ, ನೀವು ಅಲ್ಲಿ ಸೇರ್ಕೊಳ್ಳಿ. ಫಸ್ಟ್ ಟೆಸ್ಟ್ ಮಾಡಿ ಗಂಡು ಯಾವ್ದು ಹೆಣ್ಣು ಅಂತ. ಅಯ್ಯೋ ಶಿವನೇ, ಏನೈತೆ? ಟೆಸ್ಟರ್ ತರ್ಲಿಲ್ಲ. ಮಕ ಸರ್ ತೋರ್ಸ್ಬಿಡ್ತೀನಿ. ಏನೇ ನೀನು ಸತ್ತಾಗ್ಲೂ ನಾನ್ ಸಿಂಕೆ ಹೊಡಿತಾ ಇದೆಯಲ್ಲ. ಆಯ್ತು ಸುಮ್ನೆ ರೀ. ಏನೋ ಇವಳು ಕರಿಷ್ಮಾ ಕಪೂರ್ ತರ ಇದ್ದಾಳೆ. ಇವಳೆ ಕರಿಷ್ಮಾ ಕಪೂರ್ ತರ ಇದ್ದಾಳೆ ಅಂದ್ರೆ ನನ್ನ ಮಗ ಶಾರುಖ್ ಖಾನ್ ತರನೇ ಇರ್ತಾನೆ. ನಾನು ಸೇರ್ಕತೀನಿ. ಮೋ ಮೈ ಡಿಯರ್ ಶಾರುಖ್ ಖಾನ್. ಏನಾದ್ರಿ? ಶಾರುಖ್ ಖಾನ್ ತರ ಇದ್ದಾನಂತ ಹೋದ್ರೆ ಸತ್ತೋಗಿರೋ ಶವ ಇದ್ದಂಗ ಅವನಲ್ಲೇ. ಇವನ್ ಬಾಡಿ ಹೆಂಗೆ ಸೇರ್ಕೊಂಡ್ಲಿ ನಾನು? ನನಗದೆಲ್ಲ ಗೊತ್ತಿಲ್ಲ, ನಾ ಈಗ ಸೇರ್ಕೊತೀನಿ ಅಷ್ಟೇ. ಬೇಡ ಕಣೆ. ಇಲ್ಲ, ಇವನ್ ಕೊಚ್ಚೆ ಮೋರಿ ಇದ್ದಂಗ ಅವನೇ. ನಂಗದೆಲ್ಲ ಗೊತ್ತಿಲ್ಲ, ಸೇರ್ಕೊತೀನಿ. ಟಾಟಾ. ರೀ, ಬೇಗ ಸೇರ್ಕೊಳ್ರಿ. ಇವನು ನೋಡಿದ್ರೆ ಯಾವನಿಗಾರ ಸೇರ್ಕೊಳಕ್ ಮಲ್ಸಾಗುತ್ತಾನೆ. ನನಗದೆಲ್ಲ ಗೊತ್ತಿಲ್ಲ, ಈಗ ನೀವು ಸೇರ್ಕೋಬೇಕಷ್ಟೇ. ಫಸ್ಟ್ ವಾಯ್ಸ್ ಚೇಂಜ್ ಮಾಡ್ಕೋ. ರೀ, ನನಗದೆಲ್ಲ ಗೊತ್ತಿಲ್ಲ ರೀ, ನೀವು ಮೊದಲು ಸೇರ್ಕೋಬೇಕಷ್ಟೇ. ಸೇರ್ಕತ್ತೀನಿ ತಡಿಯ. ಯಪ್ಪ, ಆ ಬಾಡಿಗೂ ಇದಕ್ಕೂ ಸಿಂಕೆ ಆಯ್ತಾ ಇಲ್ಲ. ಈ ನನ್ನ ಮಗನ್ ದೇಹ ಸೇರ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ಅಂತ ಅಂದಿರಿ, ಇಲ್ಲಿ ಬತ್ತನೇ ಇರಲ್ಲ. ಏನೇ ಕಚ್ಚಡ ವಾಸನೆ ಮಾಡಿತಾನೆ ಇವನು. ದರಿದ್ರ ನನ್ನ ಮಗ. ರೀ, ನಿಮ್ ಮೂತಿಗಿಂತನಾ ಬನ್ರಿ, ಮೊದ್ಲು ಆ ವಾಯ್ಸ್ ಚೇಂಜ್ ಮಾಡ್ಕೊಳ್ರಿ. ಲೇ, ಏನೆಷ್ಟು ಕಚ್ಚರವಾಗಿದೆ ಇವನ್ ಬಾಡಿ. ಈ ಅಪ್ಪ, ಇವನು ಮೂಗು ನೋಡೆ, ಇವನು ಕೂದಲು ನೋಡೆ, ಇವನು ಮುಖ ನೋಡೆ, ಇವನು ಮನುಷ್ಯರ ಕುಲ್ವೇನೆ ಒಂದು. ನಾನಂತೂ ಹೊರಗಡೆ ಬಂದ್ಬಿಡ್ತೀನಿ. ರೀ, ಬಾಡಿ ಸಿಕ್ಕಿರೋದೇ ಹೆಚ್ಚು ರೀ, ಯಾಕೆ ಲೇಟ್ ಮಾಡ್ತೀರಾ? ಬನ್ರಿ. ಗಜಿ ಸೈನ ಕಾಲಾಗ ಆಡ್ಕೊಂಡನೆ ನಡೆವಾಗ ದೇವಲೋಕದಿಂದ ತರಗೆ ಇಳಿದು ಬಂದಾಗ ನನ್ನ ನೋಡಿನೇ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ.
ನನ್ನ ನೋಡಿ ನೀನಕ್ಕಾಗ ರೋಮಾಂಚನ ನನ್ನ ಮೈಯಾಗ ನನ್ನ ಸಾತು ನಿನ್ನ ಮ್ಯಾಗ ರೀ ಒಂದೇ ಒಂದ್ ಮುತ್ ಕೊಡ್ರಿ. ಏನ್ ದರಿದ್ರ ದೇಹ ನೀವೊಂದು. ಅವನ್ ಬಾಯಿ ಗಬ್ಬು ನಾರ್ತಾ ಇದೆ. ಲೇ ನೀನ್ ಒಂದು ಬಾಯಿ ಮುತ್ತು ಕೊಡಕ್ ಬಂದಿದ್ಕೆ ಇಷ್ಟು ಟೆನ್ಷನ್ ಆಗಿದೆ. ಇನ್ನು ಇಷ್ಟೊತ್ತು ಅವ್ನ ದೇಹದಲ್ಲಿ ಇದ್ನಲ್ಲ ನನಗೆ ಹೆಂಗಾಗಿರ್ಬೇಡ. ಬಾ ಎಲ್ಲಾದ್ರೂ ಹೋಗಿ ಸ್ನಾನ ಮಾಡ್ಬಿಡಣ. ನಾನಾ ಆದ್ರ ಒಂದ್ ಕಂಡೀಷನ್. ಏನ್ ಹೇಳ? ನನ್ ಮೈ ಮೇಲೆ ನೀರ್ ಬೀಳ್ಬಾರ್ದು. ಯಾಕೆ? ಮೇಕಪ್ ಹಾಳಾಗುತ್ತೆ. ನಿನ್ ಹುಡುಗಿ ರಾಣಿ ಬರನೇ ಇಷ್ಟು ಕಣೆ. ಬದುಕಿದ್ದಾಗ್ಲೂ ಮೇಕಪ್, ಸತ್ತಾಗ್ಲೂ ಮೇಕಪ್. ಏಯ್ ನಡಿ ಸ್ನಾನ ಮಾಡೋಣ. ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬಿಂದಾಸ್. ಭಾನುವಾರ ಸೋಮವಾರ ಎಲ್ಲ ವಾರ ಬಿಂದಾಸ್ 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 ಬಿಂದಾಸ್. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇಷ್ಟು ಬಿಂದಾಸಲ್ ಎಂಟ್ರಿ ತಗೊಂಡ್ರು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಮಿಸ್ಟರ್ ಡಿ ರಾಜ್ ಅಂತ. ಈ ಮನೆ ಕೆಲಸದವನು ಮೇಡಮ್. ಹೊಸದಾಗಿ ಬಂದಿದ್ದೀನಿ. ಇದೇನಿದು? ಎರಡು ಕಾಡ್ಕೋಣ ಬಿದ್ದಂಗ್ ಬಿದ್ಬಿಟ್ಟವೆ. ಅಯ್ಯಯ್ಯೋ ಅಮೋರೇ ಅಮೋರೇ, ಇದು ನಿನ್ನ ಹಾಕೆ. ಇದೇನಿದು ಬೇಸ್ ಕಟ್ಟು? ಈ ತರ ಅಣ್ಣ ಅಣ್ಣ ಇಟ್ಕೊಳ್ಳಿ. ಏನೊಂದು ಮುಖ ಇಷ್ಟೊಂದು ಭಯಂಕರವಾಗಿದೆ. ನಿಮ್ಗಿಂತ ಏನಿಲ್ಲ ಬಿಡ್ರಿ. ಏನ್ ಸೀತಾರಾಮಣ್ಣ ಹಿಡಿಯೋದಿಡಿತ ಸರಿಯಾಗಿರೋದು ಹಿಡ್ದಿದ್ದಿ ಬಿಡು. ಹೆಂಗಿದೆ ಮೈಗೆ ಮಗನೇ? ಜನವರಿ ಅಲ್ವಾ, ಒಂಚೂರು ಚಳಿ ಅದೇ. ಹೋಗು ಹೋಗ ಮುಖ ಕೆಲಸ ಮಾಡ್ಕೊಳ. ನನ್ಗೆ ಪಂಚ್ ಹೊಡಿತಾನೆ ಮಗನೇ. ಮಾನ್ಸಿ ಸಾರಿ ಕಣೆ, ನಿನ್ ಮೇಲೆ ಕೋಪ ಮಾಡ್ಕೊಂಡು ರಾತ್ರಿ ಫಸ್ಟ್ ನೈಟ್ ಕ್ಯಾನ್ಸಲ್ ಆಗ್ಬಿಡ್ತು. ರಾತ್ರಿ ಏನು ಇಲ್ಲ, ಗಾಡಿ ಸರ್ವಿಸ್ ಬಿಟ್ಟಿದ್ನಲ್ಲ, ಮಾಡಿಲ್ವಾ ಅಂದೆ. ಇವತ್ತು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ. ಸರಿ ನಡೀರಿ, ರೆಡಿ ಆಗೋಣ. ನಡಿ ನಡಿ. ನಮಸ್ಕಾರ. ನಮಸ್ಕಾರ. ಅವತ್ತೇನೋ ನಮಗ್ ಜೀವ ಉಂಟು ಅಂತ ನಾಯಿಗೆ ಹೊಡೆದಂಗ್ ಹೊಡೆದ್ರಲ್ಲ. ಇವತ್ತು ಹೊಡಿರಿ. ಪಾಸ್ ಆಗುತ್ತೆ ಅಂತಾನೆ ಹೊಡೀರಿ ಅಂದಿದ್ದು. ಇಲ್ಲ ಯಾವನಿ ಮೀಟ್ರ್ ಐತೆ ವಾಡ್ಸ್ಗಳಕ್ಕೆ. ಮೇಡಮ್ ಅವತ್ತು ಅವನು ನಿಮ್ ಕೈ ಎತ್ತಕ್ ಬಂದಿದ್ನಲ್ಲ. ಬೇಡ, ಕೈ ಎತ್ತು ಬಿಡ್ತೀನಿ. ಎತ್ತುತ್ತೀನಿ ಎತ್ತುತ್ತೀನಿ ಎತ್ತಣ. ಇವತ್ ನಾನು ಅವ್ನ್ ಗ್ಯಾಸ್ ಲೀಕ್ ಆನ್ ಮಾಡಿ ಉಟಾಶ್. ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗಿದ್ರೆ ಅವ್ರು ಎತ್ಬಿಡೋರು ಸುಮ್ಮನೆ ಇರಲ್ಲ. ನಡಿ ನಡಿ ಹೋಗೋಣ. ಹೋಗ್ರು ಆಯ್ತು ಹೋಗ್ರ. ನನಗೆ ಎದುರಿಸ್ತೀವಣ. ನಾವು ಫಸ್ಟ್ ಏಟ್ ಮಾಡ್ಕೊಳ್ಳೋ ರೂಮಲ್ಲಿ ಅವ್ರು ಫಸ್ಟ್ ಏಟ್ ಮಾಡ್ಕೋತಾವ್ರೆ. ಮೊಕ ಸತ್ ಹೊಡ್ಬಿಡ್ತೀನಿ. ಮತ್ತೆ ಮತ್ತೆ ಅದನ್ನೇ ಮಾತಾಡಿದ್ರೆ ಅವತ್ತು ಬೆಂಕಿ ಎತ್ತಲ ಅಂದಿದ್ರೆ ಫಸ್ಟ್ ನೈಟ್ ಮಾಡ್ಕೋಬೋದಿತ್ತಾನೆ. ನೀನೇ ಕೇಳ್ದೆ ತಾನೆ ಸ್ವರ್ಗ ಯಾವ್ದು ನರ್ಕ ಯಾವ್ದು ಅಂತ. ಅದಕ್ಕೆ ಹಂಗ್ ಮಾಡ್ದೆ. ನಾನ್ ಈ ಸ್ವರ್ಗ ಕೇಳಿದಲ್ಲ, ಆ ಸ್ವರ್ಗ ಕೇಳಿದ್ದು. ನನ್ ಮೇಲೆ ರೇಗಾಡ್ತೀರ ನೀವು. ಹಿಂಗೆಲ್ಲ ಮಾಡಿದ್ರೆ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಸತ್ತೋಗಿದ್ದೀನಿ, ಇನ್ನೇನ್ ಸೂಸೈಡ್ ಮಾಡ್ಕತ್ಯಾ? ನಿಮ್ಗೆ ಹೊಡೆದು ಹೊಡೆದು ಬುದ್ಧಿ ಕಲಿಸ್ಬೇಕು. ಇನ್ನೊಂದ್ ನಾ ಕೊಡಿಯೇ. ಸಿಗಲ್ಲ ಸಿಗಲ್ಲ. ನಿಮಗೆ ಹಿಂಗೆ ಹಿಂಸೆ ಕೊಡಬಾರ್ದು, ಮತ್ತೆ ಮಾನಸಿಕವಾಗಿ ಹಿಂಸೆ ಕೊಡಬೇಕು. ಚಿಪ್ಪಿನೊಳಗಡೆ ಮತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ, ಮತ್ತು ಈಗ ನೆತ್ತಿಗೇರಿದೆ, ಮರುಭೂಮಿಗೆ ಮಳೆ ಹಿಡಿದಿರುವ ಹಾಗೆ. ಅದು ಹೇಗೆ? ನೋಡಿದ್ರ ಅವನ್ನ? ಅವನು ನೋಡಿದ್ರೆ ಅಸಹ್ಯ ಆಗುತ್ತೆ. ಅವನ್ನೇನೆ ನೋಡೋದು. ಮಾಡ್ತೀನಿ ರೀ. ಸೇರ್ಕೋತೀನಿ. ಬೇಡ ಸೇರ್ಕೋತೀನಿ. ಬೇಡ ಕಣೆ, ನಾ ಇವಳ ಮನೇಲಿ ಸೇರ್ಕೊಂಡೆ. ಬೇಡ ಕಣೆ. ತಡೀರಿ, ನಿಮಗ್ ಆಟ ಆಡಿಸ್ತೀನಿ ಈಗ. ರೀ ಏನ್ರಿ ನೀವ್ ಬರೀ ಕೈ ಹಿಡ್ಕೊಂಡ್ ಡ್ಯಾನ್ಸ್ ಮಾಡ್ತೀರಾ? ಮುತ್ಕೊಡ್ರಿ.
ನಾನು ಹೆಂಗಿದ್ರು ಮಾಡಿ ಇವ್ನು ಏನೇ ಸೇರ್ಕತ್ತೀನಿ. ಗದ್ದಿಲಿದ್ದ ಗಲೀಜ್ ನನ್ ಮಗ ಎಲ್ಲಿ ಬಿದ್ದಿದ್ದೆ ಇವನು ವಾಸನೆ ಹೊಡಿತಾನೆ. ಇವನ್ ಸೇರ್ಕೊಂಡ್ ಬೇಡ, ಯಾರನ್ನ ಸೇರ್ಕೊಂಡ್ಲಿ? ಓ ಇಲ್ಲೊಬ್ಬ ಬರ್ತಾವ್, ಇವನ್ ದೇಹ ಸೇರ್ಕೊಂಡ್ಬಿಡ್ತೀನಿ. ಬಂದೆ. ಏಯ್ ಹೋಗಿ ಹೋಗಿ ಇವನ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ರೆ ನಿನ್ಗೇನೇ ಬಂದಿದ್ರು ದೊಡ್ಡವಾಗ? ಲೇ ಕೋತ್ ನನ್ನ ಮಗನೇ, ನೀನ್ ಯಾವ ನನ್ನ ಹೆಂಡತಿ ನೋಡಕ್ಕೆ? ಒಂದ್ ನಿಮಿಷ ಇರು ಗುರು, ಮಾತಾಡ್ತಲ್ವ ಇಲ್ಲಿ? ಸರಿ ಸರಿ. ಅಲ್ಲ ಕಣೆ, ನಾನಕ್ ಒಂದ್ ನಿಮಿಷ ಇರ್ಬೇಕು. ಒಂದ್ ನಿಮಿಷ ಆಯ್ತಾ? ಇಲ್ಲ, ಮತ್ತೆ ಸೈಡಲ್ಲಿ ನಿಂತ್ಕೋ. ಮಾತಾಡ್ತಿದ್ದೀನಿ ತಾನಿಲ್ಲಿ. ಸಾರಿ. ಅಲ್ಲ ಕಣ, ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅದಕ್ಕೆಲ್ಲ ಹಿಂಗೆಲ್ಲ ಮಾಡ್ತಾರ ಚಿನ್ನ ಅಲ್ವಾ ಸರ್? ಹಂಗೇನಾದ್ರು ಬರುತ್ತಾ ಸರ್? ಹೌದೌದು. ಅವನೇ ಒಪ್ಕೊಂಡಾದ್ಮೇಲೆ ಹಿಂಗೇನೆ ನಿಂದು. ಮಗನೇ, ನಿನ್ ಮನೆ ಕೆಲಸದವನು ನನ್ನ ಹೆಂಡತಿ ಕೈ ಮುಟ್ಕೊಂಡೆ ಮಾತಾಡ್ತೀಯನೋ? ನನ್ನ ಗಂಡಕ್ಕೆ ಹೊಡಿತೇನೋ? ನೋಡ್ರಿ, ನೀವ್ ಇನ್ನೊಂದ್ಸಲ ನನ್ ಮೇಲೆ ಕೈ ಮಾಡಿದ್ರೆ ನಾನ್ ನಿಮ್ ಮೇಲೆ ಕೋಪ ಮಾಡ್ಕೋತೀನಿ. ಅಯ್ಯೋ ಬೇಡ ಕಣಮ್ಮ, ಇನ್ನೊಂದ್ಸಲಿ ನಿನ್ ಮೇಲೆ ಕೋಪನೇ ಮಾಡ್ಕೊಳಲ್ಲ. ಏನ್ ಸರ್ ಇದು? ನನ್ನ ಹೆಂಡತಿ ಕೋಪ ಮಾಡ್ಕೊಂಡ್ರೆ ಕೆಲಸದವನ ಬಿಟ್ಟು ಸಮಾಧಾನ ಮಾಡ್ತಾಳೆ. ಅವಳು ನನ್ನ ಹೆಂಡ್ತಿನ, ಇವಳು ಹೆಂಡ್ತಿನ? ಬೇಕಿದ್ರೆ ಇವನ್ ಮೇಲೆ ಆಡೆ. ನಾನು ನಿಮ್ ಮೇಲೆ ಕೋಪ ಮಾಡ್ಕೊಳಲ್ಲ, ಇವ್ರ ಮೇಲೆ ಆಣೆ. ಇಬ್ರು ನನ್ನ ಮೇಲೆ ಆಣೆ ಮಾಡ್ತೀರಾ? ನಿಮ್ಗೆ ಹಿಂಗಲ್ಲ ಕಣೆ, ದೊಣ್ಣೆ ತಗೊಂಡು ನಿಮ್ಮ ದೊಣ್ಣೆ ಎಲ್ಲ ಬಿಡು. ಯಪ್ಪ, ನನ್ನ ಮಗ ಬಿಟ್ಟಿದ್ರೆ ನಾಯಿಗೆ ಹೊಡೆದಂಗೆ ಹೊಡೆದು ಸಾಯಿಸೇ ಬಿಡವ ಕಣೆ. ನೀವು ಒಂದ್ಸಲನೂ ಹಿಂಗ್ ಹೊಡೆದಿಲ್ಲ ನನಗೆ. ಎಲ್ಲಾದ್ರೂ ಬೇರೆ ಕಡೆ ಹೋಗೋಣ ಬಾ. ನಡೀರಿ ಹೋಗೋಣ ಮೊದ್ಲು. ಏನ್ ಸರ್ ಇದು? ಉಡಕ್ ಮುಂಚೆನೆ ಬಿದ್ದೋಗ್ಬಿಟ್ರು. ಇನ್ ನಾಟಕ ಮಾಡ್ತಾರ? ಇದಳ ಮೇಕೆ, ಇದಳ ಮೇಕೆ. ರೀ ಏನಾಯ್ತು ರೀ? ಅಪ್ಪ ಏನಾಯ್ತು ರೀ ಅಂತ ನಾಟಕ ಮಾಡ್ತಾಳೆ ಅಂತ ತೆಗೆದ್ ಬಿಟ್ಟ ಅಂದ್ರೆ ನಾಚಿಕೆ ಆಗಲ್ವೇನೆ? ಹೋಗಿ ಕೆಲಸದ ಜೊತೆ ರೊಮ್ಯಾನ್ಸ್ ಮಾಡ್ತಾ ಇದ್ಯಾ? ರೀ, ನಾನ್ ನಿಮ್ ಜೊತೆನೆ ರೊಮ್ಯಾನ್ಸ್ ಮಾಡಲ್ಲ, ಇನ್ನು ಈ ಮುಸುಡಿ ಜೊತೆ ರೊಮ್ಯಾನ್ಸ್ ಮಾಡ್ತೀನ ಅಂದ್ರೆ ನೀವು ನನ್ ಮೇಲೆ ಅನುಮಾನ ಪಡ್ತಾ ಇದೀರೇನ್ರಿ? ಏನಾಯ್ತು ಯಜಮಾನ್ರೆ? ತೆಗೆದ ಬಿಟ್ಟ ಅಂದ್ರೆ ಮಗನೇ, ನೀನು ಕೆಲಸದವನು ಅಮ್ಮೋರ್ನೆ ಮುಟ್ತೀರಾ? ನಿಮ್ ಮುನ್ನೆ ಮುಟ್ಟಲ್ಲ, ಇನ್ನು ಅಮ್ಮೋರ್ ಮುಟ್ತೀನ ನಾನು. ತಗೊಂಡ್ರಿ, ಇದು ತಗೊಂಡು ಮನೆ ಕ್ಲೀನ್ ಮಾಡಿ. ಏನ್ ಸರ್, ಎಲ್ಲೋ ಚಿಕನ್ ಸ್ಮೆಲ್ ಬರ್ತೈತೆ. ಸಾಯ್ಬೇಕಾದ್ರೆ ಚಿಕನ್ ತಿನ್ ಸಾಯನ ಅನ್ಕೊಂಡಿದ್ದೆ. ಅವಳು ಚಿಕನ್ ತಿನ್ನಕ್ಕೂ ಬಿಟ್ಟಿಲ್ಲ. ಇವಳು ದೇಹ ಸೇರ್ಕೊಂಡು ಚಿಕನ್ ಆದ್ರೂ ಸಮ ತಿಂದ್ಬಿಡ್ತೀನಿ. ಇವತ್ತು ಚಿಕನ್ನ ಬಾರಿಸ್ಬಿಡ್ತೀನಿ. ಇವತ್ತು ಚಿಕನ್ ಬಾರಿಸ್ಬಿಡ್ತೀನಿ. ಲಾ 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 ಲಾ. ನನ್ನ ಹೆಂಡತಿ ಮಾಡಿರೋ ಚಿಕನ್ ಈ ರೇಂಜಿಗೆ ಸ್ಮೆಲ್ ಬರ್ತಿದೆ ಅಂದ್ರೆ ಇನ್ನು ನನ್ನ ಹೆಂಡತಿ ಯಾವ ರೇಂಜಿಗೆ ಮೂಡಲಿರ್ಬೇಡ. ಮೇಡಮ್, ಇವತ್ತು ಫಸ್ಟ್ ನೈಟು. ಹೇ ಮಾನ್ಸಿ, ಏನಾಗಿದೆ? ನಾನು ನಿನ್ನ ಹೆಂಡತಿ ಎಲ್ಲ ಕಾಣೋ ಗಂಡ್ಸು. ವಾಯ್ಸ್ ಏನಾಗಿದೆ? ಲೇ, ನಾನ್ ನಿನ್ ಹೆಂಡತಿ ಅಲ್ಲ ಕಣೋ, ಗಂಡ್ಸು. ನೀನು ಗಂಡ್ಸು ಆದ್ರೆ ನಾನು ಹೆಂಗ್ಸು. ಬಾ, ಕಾಪಾಡಿ ಯಾರಾದ್ರೂ ನನ್ನ ಕಾಪಾಡಿ ಪ್ಲೀಸ್. ಯಾರಾದ್ರೂ ಕಾಪಾಡ್ರಲ್ಲ, ಕಾಪಾಡ್ರು ಯಾರು? ಅಯ್ಯೋ ಇವನ್ಯಾರು? ಅಯ್ಯೋ ಹಿಂಗ್ ಮಾಡ್ತಿದ್ದಾನಂದ್ರೆ ರೀ, ಯಾಕ್ರಿ ಹಿಂಗಾಯ್ತು? ಏನಾದ್ರೂ ಮಾಡಿ ಕಾಪಾಡಿ ನನ್ನ. ತಡೀರಿ, ಇವನ್ ಮೈನ ಸೇರ್ಕೋತೀನಿ. ಇವನ್ ಮೈ ಎಷ್ಟು ಗಪ್ಪು ವಾಸನೆ ಬರ್ತಾ ಇದೆ ರೇ. ತಡೀರಿ ಒಂದ್ ನಿಮಿಷ. ಯಾರ ಮೈಲಿ ಸೇರ್ಕೊಳ್ಳಿ? ಕೆಲಸದ ಮೈಯಲ್ಲಿ ಸೇರ್ಕೋತೀನಿ. ಅಯ್ಯಯ್ಯೋ, ನನ್ ಗಂಡನ್ ಯಾರೋ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾರು ಇಲ್ಲಿ ಗಂಡಸ್ರಿಲ್ವಾ? ಪ್ಲೀಸ್ ಯಾರು ಬಂದು ಬಿಡಿಸಿ. ಬಿಡೋ, ಬಿಡೋ, ಬಿಡೋ. ಏನಾಯ್ತು? ಅಯ್ಯೋ ಏನ್ ಸರ್ ಇದು? ನನ್ನ ಹೆಂಡತಿ ನೋಡಿದ್ರೆ ನಾನು ಗಂಡ್ಸು ಅಂತವಳೆ, ಇವ್ ನೋಡಿದ್ರೆ ಹೆಂಗ್ಸು ಅಂತವಳೆ. ಇವ್ರಿಬ್ರು ಮತ್ತೆ ನಾನು ಗಂಡ್ಸ ಹೆಂಗ್ಸ ಇಲ್ಲ. ಇಬ್ರು ಸೇರ್ಕೊಂಡು ನನ್ಗೆ ಆಟ ಆಡಿಸ್ತೀರೋ? ನನ್ನ ಹೆಂಡತಿಗೆ ಹೊಡಿತೇನೋ ನಿನ್ನ? ಅಯ್ಯಯ್ಯೋ, ನನ್ ಗಂಡನ್ಗೆ ಹೊಡೆದ್ಬಿಟ್ಟ. ಅಯ್ಯೋ ಲೇ. ಏನಾಯ್ತು? ಏನಾಯ್ತು?
ನಾಯಿ ನನ್ ಮಗ ನಂಗೂ ಹೊಡೆದ್ಬಿಟ್ಟ ಕಣೆ. ಹೆಂಗ್ ಹೊಡಿತಾನೆ ಬಾ, ನಿನ್ಗಿಲ್ ಕುತ್ಕೊಂಡು ಸಮಾಧಾನ ಮಾಡ್ತೀನಿ ಆಯ್ತಾ. ನಾನು ಹೆಂಡ್ತಿ ನಾನು ಹೊಡೆದಾಡಿ ಸತ್ಕಿತ್ ಹೋಗ್ಬಿಟ್ಲಾ? ಮಾನ್ಸೆ ಲೇ ಮಾನ್ಸೆ ಮಾನ್ಸೆ ರೀ ಏನೇ ಏನು ಆಗ್ತಿದ್ದೀರಿ? ನಮ್ಮ ಮನೇಲಿ ಏನೋ ಆಗ್ತಿದ್ದೀರಿ, ನಮ್ಮನ್ ಬಿಟ್ಟು ಬೇರೆ ಯಾರೋ ಇದು ಮಾಡಿದ್ರಿ? ಯಜಮಾನ್ರೆ ಏ ಮನೇಲಿ ಏನೋ ನಡೀತಿದೆ ಕಣ. ಯಜಮಾನ್ರೆ ನನ್ಗೆ ಅನ್ನಿಸ್ತಾ ಇದೆ ಈ ಮನೇಲಿ ದೆವ್ವ ಇದೆ ಅಂತ. ಏನಂದೆ? ದೆವ್ವ ಇದೆ ಅಂತ. ದೆವ್ವನ? ಅದಕ್ಕೆ ನನ್ಗೊಬ್ಬ ಗೊತ್ತಿರೋ ಮಂತ್ರವಾದಿ ಇದ್ದಾನೆ. ಇಲ್ಲಿಂದ ಓಡೋಗ್ಬಿಡೋಣಪ್ಪ. ಕಸ್ 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 ಪಶುಪತಿ पशुपति रब ने बना दी जोड़ी, जिंदगी ना मिलेगी दोबारा. दबांग टू सुपर मच्छी. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೂಕರೋ ಬೇಟಾ ಸೂಕರೋ, ಸೂಕರೋ ಬೇಟಾ ಸೂಕರೋ. ಅಯ್ಯೋ ದೆವ್ವ ಹೊಂಟಾಯ್ತಾ? ದೆವ್ವ ಹೊಂಟೋಯ್ತು. ನನ್ನ ಗಂಡನ ದೆವ್ವ. ಇರಿ ಯಜಮಾನ್ರೆ, ದೆವ್ವ ಹೊಂಟಾಯ್ತು ಯಜಮಾನ್ರೆ. ನನ್ನ ಮುಖಕ್ಕೆ ಯಾಕೋ ನೀರಿಸಿದೆ? ಯಾಕೆ ಏನಾಯ್ತು? ಅವನ್ ಕಗ್ಗಳಿಗೆ ವಾಸನೆ ತಡಿಯಕ್ ಆಗ್ತಾ ಇಲ್ಲ. ನನಗೆ ಗೊತ್ತಾಯ್ತು, ಪ್ರಾಬ್ಲಮ್ ಇವನ್ಗಲ್ಲ ಇವನ್ಗೆ. ಸೂಕರೋ ಬೇಟಾ ಸೂಕರೋ, ಬೇಗ ಮಾಡು. ಒಂದ್ ನಿಮಿಷ ಇರೋ ಗುರು. ಯಜಮಾನ್ರೆ ನೀವೇನು ತಲೆ ಕೆಡ್ಸ್ಕೊಬಿಡಿ. ಈ ಮಂತ್ರವಾದಿ ಇಲ್ಲಿರೋ ದೆವ್ವನ ಓಡಿಸ್ತಾನೆ. ಅದಂಗೆ ಇವನ್ ಬಗಲ್ ಪವರ್ ಇಂದ ನಾವೇ ನಿಂತ್ಕೊಳಕ್ ಆಗ್ತಲ್ಲ, ದೆವ್ವ ಇಲ್ಲಿ ನಿಂತ್ಕೊತಾವೇಳಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನನಗೀಗ ಗೊತ್ತಾಯ್ತು ಸಮಸ್ಯೆ ಇಲ್ಲಿಲ್ಲ, ಇಲ್ಲಿದೆ ಅಂತ. ಓಕೆ ಸ್ವಾಮಿಗಳೇ, ಪ್ರಾಬ್ಲಮ್ ಹೇಳು. ಫುಟ್ಬಾಲ್ ಕೆ ಬಾಲ್. ಹೌದಾ ಸ್ವಾಮಿಗಳೇ, ಹತ್ರ ಬನ್ನಿ ಹತ್ರ ಬನ್ನಿ ಹತ್ರ ಬನ್ನಿ. ಮುಗುಳು. ಇವತ್ತು ಚಿಕನ್ನ ಬಾರಿಸ್ಬಿಡ್ತೀನಿ. ಓಕೆ ಇಲ್ಲಿ ದೆವ್ವ ಇದೆ, ಅದನ್ನ ಓಡಿಸ್ಬೇಕು. ಓಕೆ ಹೌದು. ಸ್ಟ್ರಾಂಗ್ ಮಂತ್ರ ಓದ್ಲಾ ಇಲ್ಲ ಸಾದಾ ಮಂತ್ರ ಓದ್ಲಾ? ಸ್ಟ್ರಾಂಗ್ ಹೇಳಿ. ಓಕೆ ಓಂ ಸ್ಟ್ರಾಂಗ್ ರಚಿತಾಯ ನಮಃ, ಓಂ ಸ್ಟ್ರಾಂಗ್ ಗುರುವಾಯ ನಮಃ. ಸ್ಟ್ರಾಂಗ್ ಅಂತ ಸೇರ್ಸಿದ್ರೆ ಸ್ಟ್ರಾಂಗ್ ಮಂತ್ರನಾ? ಸುಮ್ನಿರಮ್ಮ, ಸ್ಪೇಸಿಕ್ ಆಗಿ ಬಕೆಟ್ ಹಿಡಿದು ಬಿಡ್ಬೇಕು. ಅಷ್ಟು ಗೊತ್ತಾಗಲ್ವ ನಿಂಗೆ? ಈ ಮನೆಯಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ. ಇಬ್ರು ಗಂಡ ಹೆಂಡತಿ ಸತ್ತೋಗ್ಬಿಟ್ಟಿದ್ದಾರೆ. ಫಸ್ಟ್ ನೈಟ್ ನ ಮಾಡ್ಕೊಳ್ಳೋದೇನೆ. ಅವರು ದೆವ್ವಗಳಾಗಿ ಅವರು ಫಸ್ಟ್ ನೈಟ್ ನ ಈಡೇರಿಸ್ಕೊಳ್ಳೋದಕ್ಕೆ ಒಂದು ನಿನ್ನ ಬಾಡಿಲಿ ಇನ್ನೊಂದು ಅವನ ಬಾಡಿಲಿ ಸೇರ್ಕೊಂಡಿವೆ. ಮತ್ ನನ್ ಬೋರ್ಡ್ ಸೇರ್ಕೊಂಡಿಲ್ಲ ಸ್ವಾಮೀಜಿ. ಅವುಗಳಿಗೆ ಬೇಕಾಗಿರೋದು ಬಾಡಿ, ಡೆಡ್ ಬಾಡಿ ಅಲ್ಲ. ಸ್ವಾಮಿಗಳೇ, ಈಗ ದೆವ್ವಗಳನ್ನ ಹೆಂಗ್ ಓಡಿಸ್ಬೇಕು ಅಂತ ಹೇಳಿ ಸ್ವಾಮಿಗಳೇ. ಒಂದು ಕೆಲಸ ಮಾಡಿ, ಅದಕ್ಕೆ ನನ್ನ ಹತ್ರ ಪರಿಹಾರ ಇದೆ ನೋಡಿ. ಯಜೀಶನ ಕಾಲಾಗ ಹಾಕೊಂಡನೆ ನಡೆವಾಗ ದೇವಲೋಕದಿಂದ ತರತರಗ ಇಳಿದು ಬಂದಾಗ. ಗುರು ಅವು ಒಳ್ಳೆ ದೆವ್ವ ಗುರು, ಅವುಗಳನ್ನ ಯಾಕೆ ಓಡಿಸ್ತೀಯ ಗುರು? ಸ್ವಾಮಿಗಳೇ, ಇಷ್ಟು ಮಾಡಿ ಅರ್ಥ ಆಯ್ತಾ? ಇದನ್ ಮಾಡ್ಬೇಕಾ? ಅಯ್ಯೋ, ಏನ್ ಹೇಳಿದ್ರೆ ನಮ್ಗೊಂದು ಅರ್ಥ ಆಗ್ಲಿಲ್ಲ. ಇನ್ನೂ ಅರ್ಥ ಆಗಿಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದಕ್ಕೆ ಪರಿಹಾರ ಇದೆ ನೋಡಿ. ಯಾಕೆ ರಜಾ? ನನ್ನ ಕಂಡ್ರೆ ನಿಂಗೆ ಇಷ್ಟ ಇಲ್ವಾ? ನಾನಿಲ್ಲಿ ಬರೋದ್ ಬೇಡ್ವಾ? ನನಗೂ ಮನಸ್ಸಿದೆ ಕಣೋ. ಸ್ವಾಮಿಗಳೇ, ಇಷ್ಟು ಮಾಡಿ ಇಷ್ಟು ಮಾಡಿದ್ರೆ ಮೆಟ್ಟು ತಗೊಂಡು ಹೊಡಿತಾರೆ ಜನ. ಏನ್ ಮಾಡ್ಬೇಕು ಹೇಳಿ ಸ್ವಾಮಿಗಳೇ? ಇನ್ನೂ ಅರ್ಥ ಆಗಿಲ್ವಾ ನಿಮ್ಗೆ? ಇನ್ನೊಂದ್ಸರಿ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಓಕೆ, ಇದು ಲಾಸ್ಟ್ ಟೈಮು ನೋಡಿ. ಯಜೀಶನ ಕಾಲಾಗ ಹಾಕೊಂಡನೆ ನಡೆವಾಗ ದೇವಲೋಕದಿಂದ
ಸ್ವಾಮಿಗಳೇ ಸ್ವಾಮಿಗಳೇ ಇಷ್ಟು ಮಾಡಿ ಯಾರನ್ನ ಕರ್ಸಿದ್ಯೋ ಏನ್ ಮಾಡಿದ್ರು ಇಷ್ಟ ಮಾಡಿ ಅಂತವನೇ ಏ ಮಂತ್ರವಾದಿ ಎದೋ ಮ್ಯಾಕೆ ಇಷ್ಟು ಮಾಡಿ ಬೈಲಿ ಸೈಡ್ ಮಿಗಲ್ ಕುತ್ಕೊಂಡು ನೀನೇ ನೋಡ್ಕೊಂಡು ಮೂಡ್ ಬರ್ಸ್ಕೊತಾರೋ ಅಷ್ಟಲ್ಲ ದೇವ ಓಡಿಸ್ತೀನಿ ನೀನು ಬಾ ಇಬ್ರು ಬರ್ಸ ಇಷ್ಟು ಮಾಡ ಓಕೆ ಈ ಮನೇಲಿ ದೆವ್ವ ಇದ್ದವ್ರು ಓಡಿಸ್ಲೇ ಇಲ್ವಲ್ರಿ ಆ ದೆವ್ವಗಳು ನಮಗ್ ತೊಂದ್ರೆ ಕೊಡ್ತವೆ ಅಯ್ಯೋ ನನಗೂ ಭಯ ಆಗ್ತಿದೆ ಕಣ ಏನ್ ಮಾಡೋದು ಹೆಂಗಿದ್ರು ಮನೇಲಿ ದೆವ್ವ ಇದೆ ಅಂತ ಎಲ್ಲಾರು ನಂಬಿಟ್ಟಿದ್ದಾರೆ ಇದನ್ನೇ ಕ್ಯಾರಿ ಮಾಡಿ ಹೆಂಗಿದ್ರು ಅಮ್ಮವರು ಸಾಕತ್ತಾಗವ್ರೆ ಪಟಾಯಿಸ್ಕೊಂಡ್ಬಿಡೋಣ ಈಗ ನೋಡಿ ನಂದು ಮಾಸ್ಟರ್ ಆಕ್ಟಿಂಗ್ ದೆವ್ವ ಇವನ್ ಮೈ ಮೇಲೆ ಹೋಗ್ಬಿಡ್ತಾ ನಿಂಗರಾಜ ನಿಂತ್ಕೊಳ ಇತ್ತ ಬರಪ್ಪ ಬಾಗುರಿ ತಗೈ ಇವನು ಇಷ್ಟ ಆಗಿಲ್ಲ ಜನ್ಮಕ್ಕೊಂದು ಬೆಂಕಿ ಸಿಗಾಕ ಸ್ನಾನ ಮಾಡ್ಕ ಬರ ಹೋಗಿ ಅರುಂಧತಿ ನಾನು ಅರುಂಧತಿ ಅಲ್ಲ ಮಾನ್ಸ ಮಾನ್ಸನಾ ಹೋಲಿ ಬಿಡು ಮಾನಸ ನಾನು ಹೇಳಿದ್ನಲ್ಲ ಅದೇ ಪರಿಮಳಂ ವದಲನ ನೋ ನಿನ್ನ ವದಲ ಇವ್ರುಗಳೆಲ್ಲ ಹೆಂಗ್ ಆಡ್ತಾರೆ ಅಂತ ಈ ನನ್ನ ಮಕ್ಳ ಜೊತೆ ಸೇರ್ಕೊಂಡು ಇರೋ ಮೂಳೆ ಎಲ್ಲ ಮುರಿದೋಗ್ಬಿಟ್ಟು ನೋಡಿ ಇಲ್ಲ ಹೌದೌದು ಈ ಮನುಷ್ಯರು ಎಷ್ಟು ಸ್ವಾರ್ಥಿಗಳು ನೋಡೋ ನಾವು ನಮ್ಮ ಆಸೆನ ತೀರ್ಸ್ಕೊಳ್ಳೋಣ ಅಂತ ಅವ್ರ ದೇಹ ಸೇರಕ್ ಹೋದ್ರೆ ಅವ್ರು ನಮ್ಮನ್ನೇ ಹಿಡ್ಕೊಂಡು ಅವ್ರ ಆಸೆಗಳನ್ನೆಲ್ಲ ತೀರ್ಸ್ಕೊಂತ ಇದಾರೆ ಈ ಮನುಷ್ಯರುಗಳೇ ಎಷ್ಟು ಕಣೆ ಸ್ವಾರ್ಥಿಗಳು ನಾವ್ ಇವ್ರ ಸ್ವಾರ್ಥಿಗಳ ಹಾಕಿಂತ ಮುಂಚೆ ಸತ್ತು ಇಲ್ಲಿಗೆ ಬಂದಿರೋದೇ ಒಳ್ಳೇದು ನೋಡು ಸತ್ ಮೇಲೂ ಇವ್ರ ಜೊತೆ ಇರಕ್ಕಿಂತ ನಾವ್ ಈ ಪಾತಾಳ ಸೇರ್ಕೊಂಡು ನಮ್ ಪಾಡಿಗೆ ನಾವು ನೆಮ್ಮದಿಯಾಗಿರೋಣ ಬಾ ಸರಿ ರೀ ಹೋಗೋಣ ಬಾ ಈಗ ನಮ್ಮ ಜಡ್ಜಸ್ ನ ಕೇಳೋಣ ಅವ್ರಿಗೆ ಹೇಗೆ ಅನಿಸ್ತು ಅಂತ ಗುರುಜಿ. ಕಾರ್ತಿಕ್, ಎಸ್ ಸರ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಮೇಲೆ ಸಿಲೆಕ್ಷನ್ ಮಾಡಿದ್ದು ಬಸ್ಸುನ ಫೀಮೇಲ್ ಕ್ಯಾರೆಕ್ಟರ್ಗೆ ಏನಕ್ಕೆ ಸೆಲೆಕ್ಟ್ ಮಾಡಿದ್ದು? ಸರ್ ನಾನು ದೆವ್ವ ಯಾರು ಮಾಡ್ಬೋದು ಅಂತ ನಂಗೆ ನೋಡ್ತಾ ಇದ್ದೆ. ಇವನೇ ಮಾಡೋಣ ದೆವ್ವ ಅಂದ್ರೆ ಇವನ್ನ ಹುಡುಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ. ಮಾನಸ ಎಕ್ಸ್ಟ್ರಾರ್ಡಿನರಿ. ಇದೊಂದು ಫಸ್ಟ್ ಟೈಮ್ ನಿಜವಾಗಿ ಸೀತಾರಾಮ್ ಯು ಬ್ರಿಲಿಯಂಟ್ ಟುಡೇ. ಇವತ್ತು ಯು ರಿಯಲಿ ನೇಲ್ ದಟ್, ಕಿಲ್ ದಟ್. ನಿಜವಾಗಿ ದಿಸ್ ವಾಸ್ ರಿಯಲಿ ವೆರಿ 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 ಗುಡ್. ಯಾಕಂದ್ರೆ ಟೀಮ್ ಆಗ್ಲಿ ಆ ಕಾಮಿಡಿ ಪಂಚಸ್ ವರ್ಕ್ಔಟ್ ಆಗ್ತಿದ್ದು, ಅವರಿಬ್ರು ಗಂಡ ಹೆಂಡತಿ ಕ್ಯಾರೆಕ್ಟರ್, ನಿಮ್ಮಿಬ್ರು ಗಂಡ ಹೆಂಡತಿ ಕ್ಯಾರೆಕ್ಟರ್, ಎವ್ರಿಥಿಂಗ್ ವರ್ಕ್ ಪರ್ಫೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಸೊ ರಚಿ, killed it ಆಯ್ತು, nailed it ಆಯ್ತು. What will you say? So I say ಅಮೇಜಿಂಗ್. ಆಕ್ಚುಲಿ ಇವಾಗ ಹೆಂಗಾಯ್ತು ಅಂದ್ರೆ ಅವ್ರ ಆತ್ಮ ನನ್ನ ಹತ್ರ ಬಂತು, ನನ್ನ ಆತ್ಮ ಅವರ ಒಳಗಡೆ ಸೇರ್ಕೊಂಡು ಹಂಗಿತ್ತು. ಇಟ್ ವಾಸ್ ಡೆಫಿನೆಟ್ಲಿ ಅ ಟ್ರೀಟ್ ನೋಡೋದಕ್ಕೇನೆ ಇದು. ಸೊ ಪ್ರತಿ ವಾರನೂ ಏನೋ ಒಂದು ಈ ಥರ ತುಂಬ ಒಥೆಂಟಿಕ್ ಆಗಿ ಯಾವುದೋ ಒಂದು ಸ್ಕಿಟ್, ಯಾವುದೋ ಒಂದು ಪ್ರೆಸೆಂಟೇಷನ್ ಇರುತ್ತೆ ನಮ್ಮ ಶೋ ಕಡೆಯಿಂದ. ಆ್ಯಂಡ್ ಇಟ್ಸ್ ನೈಸ್, ನೋಡೋದಕ್ಕೆ ಚಂದ. It was really nice, yeah. You guys really nailed it. You guys killed it. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾನಸ ಅಂಡ್ ಸೀತಾರಾಮು ಮಗ ಸಕ್ಕದ ಡೈಲಾಗ್ ಕೊಟ್ಟೆ ಮಗ. ಸ್ಪಾಂಟೇನಿಯಸ್ ಆಗಿ ರಪ 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 ಅಂತ ಬರ್ತಿತ್ತು ನಿಂದು ಡೈಲಾಗ್ಸು. ಓವರ್ ಇಟ್ ವಾಸ್ ವೆರಿ 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 ಎಂಟರ್ಟೈನಿಂಗ್. ಈ ಒಂದು ಸ್ಕಿಟ್ಗೆ ಕಾಂಟ್ರಿಬ್ಯೂಷನ್ ತುಂಬಾ ಜನದ್ದು ತುಂಬಾ ಜಾಸ್ತಿ ಇತ್ತು. ಅವ್ರಿಗೆಲ್ರಿಗೂ ನಿಜವಾಗ್ಲೂ ಒಂದು ವಿಸಿಲು, ಒಂದು ಕ್ಲಾಪ್ಸ್. Thank you so much, Rachi and boys and girls. Super ಆಗಿತ್ತು ಸ್ಕಿಟ್. ಆಲ್ ದಿ ಬೆಸ್ಟ್ ನಿಮ್ಮ ನೆಕ್ಸ್ಟ್ ಸ್ಕಿಟ್. ಹರಿಯೋ ನದಿನ ತಡಿಬಹುದು, ಓಡೋ ರೇಲ್ನ ಹಿಡಿಬಹುದು, ಆದ್ರೆ ಈ ಕಿತ್ತಾಡ್ತಾ ಇರೋ ಗಂಡ ಹೆಂಡತಿ ಮಧ್ಯ ಮಾತ್ರ ಹೋಗ್ಲೇಬಾರ್ದ್ರಿ. ಅದ್ರಲ್ಲೂ ನಮ್ಮ ರಾಕಿ ದಂಪತಿನ ದೂರ ಮಾಡಿಸಿ ದುಡ್ಡು ಮಾಡ್ಕೊಳ್ಳೋಣ ಅಂತ ಸ್ಕೆಚ್ ಹಾಕೊಂಡಿದ್ದಾನೆ. ಈ ಸ್ಕೆಚ್ ವರ್ಕ್ ಆಗತ್ತೋ ಇಲ್ವೋ ಅಥವಾ ಉಲ್ಟಾ ಹೊಡಿಯತ್ತೋ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ.
ಹಿಡ್ಕೊಂಡ್ ಹೇಳುವೆ ಅನ್ನದ ತೊತ್ತು ಕನ್ನಡ ತಾಯಿಗೆ ನನ್ನಾಸಿ ಎತ್ತು ದೊಡ್ಡೋರ್ ಹೇಳೋರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವ್ರು ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಇಲ್ಲಿಗೆ ಬರೋ ಕ್ಲೈಂಟ್ಸೇ ನಮ್ಮನೆ ದೇವರು. 15 ವರ್ಷಗಳಿಂದ ಡಿವೋರ್ಸ್ಗಾಗಿ ಸತತ ಪ್ರಯತ್ನ ಪಡುತ್ತಿದ್ದ ಗಂಡ ಹೆಂಡತಿಗೆ ಅವಳಿ ಜವಳಿ ಮಕ್ಕಳು. ಈ ವಿಷಯ ತಿಳಿದ ಕೂಡಲೇ ಲಾಯರ್ ನೇಣಿಗೆ ಶರಣು. ಯಪ್ಪ, ಅಲ್ಲ ಸರ್, ನಮ್ ಜನಕ್ಕೆ ಬುದ್ಧಿನೇ ಇಲ್ಲ. ಡಿವೋರ್ಸ್ ತಗೊಂಡೋಗ್ ಬಂದು ಮಕ್ಳು ಮಾಡ್ಕೊಂಡ್ರೆ ಇವನು ನೇಣಾಕೊಂಡೆ ಇನ್ನೇನ್ ಮಾಡ್ಬೇಕು? ನಾನ್ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ದಿ ಫೇಮಸ್ ಡಿವೋರ್ಸ್ ಕೇಸ್ ಲಾಯರ್ ಕೃಷ್ಣಪ್ಪ. ಏನಿದು ಲಾಯರ್ ಆಫೀಸ್ ಕೋರ್ಟ್ ತರ ಇದೆ ಅಂತ ನೋಡ್ತಾ ಇದ್ದೀರಾ? ಸರ್, ಈ ಕ್ಲೈಂಟ್ಸ್ ಇದಾರಲ್ಲ, ಜಡ್ಜ್ ಮುಂದೆ ಫಂಬಲ್ ಮಾಡಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರನೇ ಈ ರಿಹರ್ಸಲ್ ಸೆಟಪ್, ಈ ಗೆಟಪ್. ಆಹಾ, ದಿಗಿಡ್ ದಿಮ್ಮಿ ಪಿಳ್ಳೆ ಸಮೇತ ಬಂದಿದ್ದಾಳೆ ಅಂದ್ರೆ ಮೋಸ್ಟ್ಲಿ ಡಿವೋರ್ಸ್ ಕೇಸ್ ಇರಬೇಕು. ಎಷ್ಟಾಗತ್ತ ಅಷ್ಟು ಕೇರ್ಕೊಂಬಿಡೋಣ. ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಸರ್, ನೀವೇ ಅಲ್ವಾ ಫೇಮಸ್ ಡಿವೋರ್ಸ್ ಕೇಸ್ ಲಾಯರ್ ಕೃಷ್ಣಪ್ಪ? ಹೌದು ಮೇಡಮ್, ನಿಮ್ಗೆ ಏನಾಗ್ಬೇಕಿತ್ತು? ಸರ್, ಈ ಪಿಕ್ ಪಾಕೆಟ್ ಕೇಸ್ಗೆ ಎಷ್ಟು ತಗೋತೀರಾ? ಏನ ಪಿಕ್ ಪಾಕೆಟ್ ಕೇಸ? ಅದು ಪೆಟ್ಟಿ ಕೇಸು. ನಾನ್ ಜೂನಿಯರ್ ಹತ್ರ ಹೋಗಿ 10,000 ಮಾಡ್ಕೊಡ್ತಾನೆ. ಅದೇ ರಾಬ್ರಿ ಆದ್ರೆ? ರಾಬ್ರಿನಾ? ಮೇಡಮ್, ದೊಡ್ಡ ಅಮೌಂಟ್ ಅದೇ ಶೇರ್ ತಗೋತೀವಿ. ಹೇಳಿ, ಎಷ್ಟು ಲಕ್ಷ? ಸರ್, ಈಗ ರಾಬ್ರಿ ಮಾಡ್ಬೇಕಾದ್ರೆ ಯಾವನೋ ಒಬ್ಬ ನೋಡ್ದ ಅಂತ ಅವನ್ನ ಕಿಡ್ನಾಪ್ ಮಾಡಿದ್ರೆ? ಆಹಾ, ದೊಡ್ಡ ಮಿಕಾನೆ ಬಂದ್ ಬಿದ್ದಿದೆ. ಎಷ್ಟಾಗುತ್ತೆ ಅಷ್ಟು ಕೆರ್ಕೊಂಬಿಡೋಣ. ಮೇಡಮ್, ಒಂದ್ 5 ರಿಂದ 7 ಲಕ್ಷ. ಸರ್, ಕಿಡ್ನಾಪ್ ಅದನ್ನು ಓಡೋಗಕ್ ಟ್ರೈ ಮಾಡ್ದ ಅಂತ ಅವನ್ನ ಕೊಲೆ ಮಾಡಿದ್ರೆ? ಆಹಾ, ಇದೊಂದೇ ಕೇಸಲ್ಲಿ 10 ವರ್ಷ ದುಡ್ಡು ಮಾಡ್ಕೊಂಡು ಲೈಫಲ್ಲಿ ಸೆಟಲ್ ಆಗ್ಬಿಡ್ಬೇಕು. ಮೇಡಮ್, ನೀವ್ ಹೇಳಿ. ಸರ್, ಈ ಲ್ಯಾಂಡ್ ಡೀಲಿಂಗ್ ಎಷ್ಟು ತಗೋತೀರಾ? 5 ಲಕ್ಷ. ಅದೇ ಬ್ಲಾಕ್ ಮನಿಗೆ? ಒಂದ್ 15. ಹಂಗಾದ್ರೆ ಒಳ್ಳೆ ಇನ್ಕಮ್ ಅನ್ನಿ. ಸರ್, ಒಂದ್ ಟಿಶ್ಯೂ ಇದ್ರೆ ಕೊಡ್ತೀರಾ? ಮೇಡಮ್, ನಿಮಗ್ ಟಿಶ್ಯೂ ಹಾಕಿ ತಗೊಳ್ಳಿ. ಖರ್ಚಿಫು ಇಂಗ್ಲೆಂಡ್ ಇಂದ ತಂದಿರೋದು. ತಗೊಳ್ಳಿ ಸರ್, ತುಂಬಾ ಥ್ಯಾಂಕ್ಸ್. ಅದು ಮನೆಯಿಂದ ಬರ್ಬೇಕಾದ್ರೆ ಮಗು ಡೈಪರ್ ಹಾಕಿರ್ಲಿಲ್ಲ ನೋಡಿ, ಅದಕ್ಕೆ. ಹಾಳಾಗೋಗ್ಲಿ. ಹೇಳಿ, ನಿಮ್ ಕೇಸ್ ಏನು? ಅಯ್ಯೋ, ನಂದ್ಯಾವ್ದು ಕೇಸ್ ಇಲ್ಲ. ನನ್ ಮಗ ಯೋಗಿ ಇದಾನಲ್ಲ, ಅವ್ನ್ ದೊಡ್ಡವನಾದ್ಮೇಲೆ ಲಾಯರ್ ಓದಿಸಿದ್ರೆ ಎಷ್ಟು ಲಾಭ ಬರುತ್ತೆ ಅಂತ ತಿಳ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಏನೋ ಕೇಳ್ಕೊಂಡು ಹೋಗೋಣ ಅಂತ ಬಂದ. ಲೇ, ನಿನ್ನ ನಂಬ್ಕೊಂಡು ತಿನ್ನೋ ಅನ್ನಕ್ ಮಣ್ಣು ಕಲ್ಸ್ಕೊಂಡಂಗ ಆಯ್ತಲ್ಲೇ ಕೋಣ. ಸ್ವಲ್ಪ ತುಪ್ಪನೂ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಇಂಥವ್ರು ದಿನಕ್ಕೊಬ್ರು ಸಿಕ್ಬಿಟ್ರೆ ಸಾಕು. ನನ್ನ ಕತೆ ಅಷ್ಟೇ. ನಿಮ್ಮ ಬಲಗಡೆಯಿಂದ ಬರ್ತಾ ಇದ್ದಾರೆ ಕುಂದಾಪುರದ ಮೇನು ಮಜಾ ಭಾರತ ಡ್ರಾಮಾ ಕ್ವೀನು, ಹೈಟು 5.2, ವೆಯ್ಟು 52, ಸ್ಪಿನ್ನಿಂಗ್ ಸ್ಟಾರ್ ಮಲ್ಲಿಕಾ ಕುಲಾ. ಎದುರಾಳಿಯಾಗಿ ಎಡಗಡೆಯಿಂದ ಬರ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 80 ಬಡಗಬಟ್ಟು, ತಲೆ ಮೇಲೆ ಅರ್ಧ ತಂಬಿಟ್ಟು, 6 ಅಡಿ ಹೈಟು, 60 kg ವೆಯ್ಟು, 3 ಸತಿ ಗೋಲ್ಡ್ ಬೆಲ್ಟು, ಸ್ಟೀಲ್ ಬಾಡಿ ನಿತಿನ್ ಆಮೇಲ್. ಗಂಡ ಹೆಂಡತಿ ಜಗಳ ಪಕ್ಕ ಡಿವೋರ್ಸೆ. ಹೇಳಮ್ಮ, ನೀವ್ ಹೇಳಿ. ನೋಡಿ, ನನ್ನ ಹೆಸರು ಮಲ್ಲಿಕಾ ಅಂತ. ನಾನ್ ಹೇಳೋದನ್ನ ಕೇಳಿ. ನೀನೇನು ಹೇಳೋದು? ನಾನು ಹೇಳ್ತೀನಿ ಮೊದಲು. ನಾನ್ ಹೇಳ್ತೀನಿ. ಬೇಡ, ನಾನು ಹೇಳ್ತೀನಿ. ಮಾತಾಡ್ಬೇಡ ನೀನು. ನಾನ್ ಹೇಳ್ತೀನಿ ಕಣ. ಹೇಳ್ತೀಯಾ? ನಾನ್ ಹೇಳ್ತೀನಿ. ಈಗ ನಾನು ಹೇಳ್ತೀನಿ, ನೀವೇನೇ ಹೇಳೋದಿದ್ರು ಕಟ್ಕಡಲ್ಲಿ ನಿಂತೇಳಿ ಮೇಡಮ್. ಎಲ್ಲದಕ್ಕೂ ಪ್ರಾಕ್ಟೀಸ್ ಬೇಕಮ್ಮ.
ಓ ಏನ್ ಮಾಡ್ತಾ ಇದ್ದೀರಾ? ನಂಗೆ ಪ್ರಾಕ್ಟೀಸ್ಗಿಂತ ಮುಂಚೆ ಪೂಜೆ ಮಾಡಿ ಅಭ್ಯಾಸ. ಇದನ್ನ ಯಾರು ಹೇಳ್ಕೊಟ್ರು? ಮದುವೆ ಹೊಸ್ತ್ರಲ್ಲಿ ನನ್ನ ಅಮ್ಮ ನನ್ ಕಿವಿಲಿ ಇದ್ನೇ ಹೇಳಿದ್ದು. ಸರ್ ಆವತ್ತು ಹತ್ಕೊಂಡು ಉರಿತಿರೋ ಬೆಂಕಿ ಇನ್ನೂ ಆರಿಲ್ಲ ಸರ್. ರೀ ನಿಮ್ ಹೆಸರೇನ್ರಿ? ನಾನು ಒಂದಲ್ಲ ಎರಡಲ್ಲ ಎಷ್ಟು? 80. ಸರ್ ಮದ್ವೆ ಆದ್ಮೇಲೆ ಯಾವುದೇ ಉಷ್ಟ್ರ ಪಕ್ಷಿ ಪ್ರವೇಶಿ ಬೇಕಂದಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಸರ್ ಬೆಂಗಳೂರಿಗೆ. ಸರ್ ನೀವೇನೇ ಹೇಳದಿದ್ರು ಕಟ್ಕಟಿಯಲ್ಲಿ ನಿಂತು ಹೇಳ್ಬೇಕಾನೆ. ಓಕೆ ಸರ್. ಈಗ ಹೇಳಿ ನಿಮ್ ಪ್ರಾಬ್ಲಮ್ ಏನು? ಸರ್ ನಂಗೆ ಈ ಉಷ್ಟ್ರ ಪಕ್ಷಿ ಜೊತೆ ಸಂಸಾರ ಮಾಡಕ್ಕಾಗಲ್ಲ, ನಂಗೆ ಡಿವೋರ್ಸ್ ಬೇಕು. ನಂಗೂ ಅಷ್ಟೇ ಸರ್, ಈ ಒಂಟೆ ಜೊತೆ ಸಂಸಾರ ಮಾಡಕ್ಕಾಗಲ್ಲ, ನನ್ಗೂ ಡಿವೋರ್ಸ್ ಬೇಕು. ಯಾಕೆ? ಮದ್ವೆಗೆ ಮುಂಚೆ ನನ್ನ ಜೀವನನ ಸ್ವರ್ಗ ಮಾಡ್ತೀನಿ ಅಂದೋಳ್ಗೆ ಒಂದು ಟೀ ಮಾಡಕ್ ಬರಲ್ಲ ಅಂದಾಗ ಹೆಂಗ್ ಉರಿಬೇಡ. ಉರ್ಕೊಂಡ್ರೆ ಓಕೆ ಸರ್, ಓಕೆ. ಇವನಿಗೆ ರೊಮ್ಯಾಂಟಿಕ್ ಮೂಡೇ ಇಲ್ಲ. ಎಲ್ಲಿಂದ ಬರ್ಬೇಕು? ಸರ್ ಇವಳ ಮೈ ಮುಟ್ಟಕ್ ಹೋದ್ರೆ ಇವಳ ಮೈ ಮೇಲೆ ಅತ್ತೆ ಬರ್ತಾರೆ. ಮದ್ವೆ ಆಗಿ 10 ವರ್ಷ ಆಯ್ತು ಸರ್, ಇಷ್ಟರ ತನಕ ಅವಳ ಮೈ ಮುಟ್ಟಿಲ್ಲ ಸರ್. ಪಾಪ, ಹಾಗಿದ್ರೆ ನಿಂಗೆ ಇನ್ನು ಮಕ್ಳಾಗಿಲ್ಲ ಅನ್ನು. ಯಾಕಾಗಿಲ್ಲ? 2 ಮಕ್ಕಳು. ಎಡವಟ್ಟಾಯ್ತು ಉದ್ಧಾರ ತಿಂದ ಬಾಡಿ 28 ಟಚ್ ಮಾಡಿಲ್ಲ ಅಂದ್ರೆ 2 ಮಕ್ಳು ಎಲ್ಲಿಂದ ಬಂತ? ಸರ್ ಅವಳ ಮೈ ಮೇಲೆ ಅತ್ತೆ ಬರ್ತಿದ್ರಾ, ಅದನ್ನ ನೋಡಿ ನನ್ನ ಮೈ ಮೇಲೆ ಮಾವ ಬರಕ್ ಶುರು ಮಾಡಿದ್ರು. ಆಮೇಲೆ ಮುಟ್ಟು 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 ಬಾ, ಮುತ್ತು ಕೊಟ್ಟು ನೋಡು ಬಾ, ಮನಸ್ಸಿನ ಆಳವನ್ನು ಮುಟ್ಟು 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 ಬಾ. ಬಿದ್ದೆ 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 ನಾ ಎದ್ದು ಬಿದ್ದು ಬಂದೆ ನಾ ಮನಸ್ಸಿನ ಆಳದಿಂದ ಎದ್ದು ಬಿದ್ದು ಬಂದೆ ನಾ. ಸರಿ, ಇವಾಗ ಯಾರಾದ್ರೂ ಏನಾದ್ರೂ ಹೇಳ್ರಿ. ಸರ್ ಎಂಗೇಜ್ಮೆಂಟ್ ಮೊದಲು ನನ್ನ ಮಾತನ್ನ ಕೇಳ್ತಾ ಇದ್ಲು ಸರ್ ಅವಳು. ಎಂಗೇಜ್ಮೆಂಟ್ ಆದ್ಮೇಲೆ ನನ್ ಮಾತು ಅವ್ನ್ ಕೇಳ್ತಿದ್ದ. ಮದ್ವೆ ಆದ್ಮೇಲೆ ನಾವು ಮಾತಾಡ್ತೀವಿ, ಪಕ್ಕದ ಮನೆಯವ್ರು ಕೇಳ್ತಿದ್ರು. ಲೇ ಅದನ್ನ ಮಾತು ಅನ್ನಲ್ಲ ಕಣೋ, ಮತ್ತೆ ಜಗಳ ಅಂತಾರೆ. ಅದೇ ಸರ್. ಅದು ಬಿಟ್ಟಾಗಿ ಸರ್, ಮದುವೆ ಆದ್ಮೇಲೆ 9 ತಿಂಗಳು ಆಸೆ ಪಟ್ಟು ಹೆತ್ತಿರೋ ಮಗು ಸರ್. ಅಯ್ಯೋ ಪಾಪ. ಇವನ್ ತರ ಕಪ್ಪು ಗುಟ್ಬಿಟ್ಟಿದೆ. ಹಾ ಶಬಾಷ್. ಹೌದು, ಈ ಹುಡುಗಿಯರು ಮೇಕಪ್ ಮಾಡ್ಕೊಂಡು ಫಸ್ಟ್ ನೈಟ್ ರೂಮ್ಗೆ ಬಂದ್ರೆ ಹುಟ್ಟೋ ಮಕ್ಕಳು ಬೆಳ್ಳಗೆ ಹುಡ್ತಾವ. ನೀವು ಮೇಕಪ್ ಮಾಡ್ಕೊಂಡು ಗಂಡಸರನ್ನ ಯಾಮರ್ಸ್ಬೋದು, ಸೃಷ್ಟಿನ ಯಾಮರ್ಸಕ್ಕಾಗಲ್ಲ, ಅದು ಕಪ್ಪೆ ಸೃಷ್ಟಿ. ಸರ್ ಫಸ್ಟ್ ಶೋ ಡ್ಯಾನ್ಸ್ ನೋಡ್ಬಿಟ್ಟು ಹೋಗೋಣ ಅಂತ ಬಂದಿದ್ರು. ಏನ್ ಸರ್ ಅದು ಡ್ಯಾನ್ಸಾ ಸರ್? ಒಂದು ಕಾಲ್ ನೆಲದ ಮೇಲೆ ಇನ್ನೊಂದು ಕಾಲ್ ನನ್ನ ಅಜ್ಜಿ ಎದೆ ಮೇಲೆ ಇಟ್ಟು ಸಾಯಿಸಿ ಬಿಟ್ಲು ಸರ್. ಹೌದು ನಿಜ ಹೇಳಮ್ಮ, ನಿನಗೆ ನಿಜವಾಗ್ಲೂ ಡ್ಯಾನ್ಸ್ ಮಾಡಕ್ ಬರುತ್ತಾ? ಹ್ಞೂ ಸರ್, ನಾನು ಮೂಲ ಕಲಾವಿದೆ. ಸರ್ ಆ ಮೂಲ ಕಲಾವಿದೆ ಡ್ಯಾನ್ಸ್ ಒಮ್ಮೆ ನೋಡಿ ಸರ್. ಯುವರ್ ಆನರ್, ಇದಕ್ಕೆ ನೀವು ಅನುಮತಿ ಕೊಡಬೇಕು ಎಂದು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದನ್ನ ಯಾವ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಅಂತಿದ್ದು? ಹ್ಞೂ ಸರ್, ಮೂಲದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಹಿಂಗೆ ಇತ್ತು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹಾ ಇದು ನೋಟ್ ಮಾಡಿ ಇಟ್ಕೊಳ್ಳಿ. ಸರ್ ನೋಡಿದ್ರ ಗಂಡೆಂಬ ಕುರಿನ ಹೆಂಗ್ ಬಲಿ ಕೊಡ್ತಿದಾರಂತ. ಓಹೋ, ನೀವೇನ್ ಇಲ್ಲಿ ತನಕ ಒಂದೇ ಪಿಚ್ ನಲ್ಲಿ ಆಡಿರೋದಾ? ಈ ಗಂಡಸ್ರ ಬುದ್ಧಿನೇ ಇಷ್ಟು. ಇಂಡೋರ್ ಸರಿ ಇಲ್ಲ ಅಂತ ಔಟ್ಡೋರ್ಗೆ ಹೋಗ್ತಾರೆ, ಔಟ್ಡೋರ್ ಸರಿ ಇಲ್ಲ ಅಂತ ಪೆವಿಲಿಯನ್ಗೆ ಹೋಗ್ತಾರೆ, ಪೆವಿಲಿಯನ್ ಸರಿ ಇಲ್ಲ ಅಂತ ಗಲ್ಗಲ್ಲಿಗೆ ಹೋಗ್ತಾರೆ. ನಿಮ್ ಯೋಗ್ಯತೆಗೆ. ಪಿಚ್ ಬಗ್ಗೆ ಯಾರು ಮಾತಾಡಬಾರ್ದು. ಬ್ಯಾಟ್ ಇಟ್ಕೊಂಡು ಪಿಚ್ ಅಲ್ಲಿ ಆಟ ಆಡ್ಬೇಕಾದ್ರೆ ಗಂಡಸ್ತನ ಬೇಕು. ಹಾ ಏನೇ ಆಗ್ಲಿ ಈ ಸಲ ಕಪ್ ನಮ್ದೇ, ಕಪ್ ನಮ್ದೇ, ನಮ್ದೇ, ನಮ್ದೇ.
ಅದೆಲ್ಲ ಇರ್ಲಿ ಸರ್, ಇಂಥ ಸೈಕೋ ಮೈಂಡ್ ಸೆಟ್ ಹುಡುಗಿ ಜೊತೆ ನಂಗೆ ಸಂಸಾರ ಮಾಡಕ್ಕಾಗಲ್ಲ. ಯಾರನ್ನ ಸೈಕೊಂತಿದ್ಯಾ? ನೀನ್ ಸೈಕೋ, ನಿಮ್ಮ ಅಪ್ಪ ಸೈಕೋ, ನಿಮ್ಮ ಮಾವ ಸೈಕೋ ಕಣ. ಲಾಸ್ಟ್ ಆಗಿ ಕರೆಕ್ಟ್ ಹೇಳಿದ್ಯಾ? ಅಯ್ಯೋ ನಿನ್ನಲ್ಲೇ ಬಿಡಲ್ಲ ಕಣೋ, ಬಿಡಲ್ಲ. ಈ ದುರ್ಗಾಷ್ಟಮಿ ದಿನ ನಿನ್ನ ರೂಮ್ ಒಳಗೆ ಬಿಡಲ್ಲ. ನಿಂದ್ರ ಬಿಸ್ನೆಸ್ ತಲ್ಮಿ ನಿಂದ್ರ ವಾ ವಾ ವಾ. ಮುಟ್ಟು 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 ಬಾ, ಮುತ್ತು ಕೊಟ್ಟು ನೋಡು ಬಾ, ಮನಸ್ಸಿನ ಆಳವನ್ನು ಮುಟ್ಟು 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 ಬಾ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಸರ್, ಇವಳನ್ನ ಚೆಕಪ್ ಮಾಡೋಕ್ಕಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಇವಳ ಮೈಂಡ್ ಅಲ್ಲಿ 2 ನರ ಬ್ಲಾಕ್ ಆಗಿದೆ. ನಂದೇನೋ ಮೈಂಡ್ ಅಲ್ಲಿ 2 ನರ ಬ್ಲಾಕ್ ಆಗಿದೆ ಸರ್, ಆದ್ರೆ ಇವೊಂದು ಆಗ್ಬಿಟ್ಟಿದೆ ಅಂತ. ನೋಡಿ ಸರ್, ಇಷ್ಟೇ ಕಾರಣ ಬರ್ದ್ಬಿಟ್ಟು ನನಗೆ ಡಿವೋರ್ಸ್ ಕೊಟ್ಟಿ ಸರ್. ಸರ್ ಇವನು ಅದೇ ಅಲ್ಲ ಅಂತ ಕಾರಣ ಬರ್ದು ನನಗೆ ಡಿವೋರ್ಸ್ ಕೊಡ್ಸಿ ಸರ್. ಪದೇ ಪದೇ ಅದೆಲ್ಲ ಅದೆಲ್ಲ ಅನ್ಬೇಡ, ಸುಮ್ಮನಿರಲ್ಲ. ನೀನ್ ಅದೇ ಅಲ್ಲ ಕಣೋ, ಹೇಳ್ತಿದ್ದೀನಿ. ಏನು ಮಾಡ್ತೀಯ ನೀನು? ನೀನೇ ಏ, ಮಾಡ್ತೀಯ. ಮಾತಾಡ್ಬಿಡು ನೀನು. ಮಾತಾಡ್ಬೇಡ ಕಣೋ. ನೀನು ಅದೇ. ನೀನಿದು. ಏನ್ ನಿಲ್ಸಲೇ? ಏ ಮಲ್ಲಿಕಾ ಕುಲಾಲ್, ನಿತಿನ್ ನಮೇ, ಕೃಷ್ಣಪ್ಪ. ಏ ಪೊಲೀಸ್ ಪೊಲೀಸ್. ನಾನ್ ಬರ್ತಾ ಇದ್ದೀನಿ ಅಂತ ಗುಡುಗು ಸಿಡ್ಲು ಹಾಕೊಂಬರಕ್ಕೆ ನಾನು ಮಳೆ ಅಲ್ಲ ಕಣೋ. ದುರ್ಗವಂ ಕ್ವಾಡ, ದುರ್ಗವಂ ಕ್ವಾಡ, ದುರ್ಗವಂ ಕ್ವಾಡ. ಹಲೋ ಹಾಯ್. ಲೇ, ಸ್ಕೂಲಲ್ಲಿ ಕಚ್ಕೊಂಡಿರೋ ಮ್ಯಾಗ್ನೆಟ್ ತಿನ್ ಬಿಡ್ಸಿರೋ ಸ್ಟೂಡೆಂಟ್ನೇ ಸುಮ್ನೆ ಬಿಟ್ಟಿಲ್ಲ. ಇನ್ನು ಮದ್ವೆ ಆಗಿ ಸಪ್ತಪದಿ ತುಳ್ದು ನನಗ್ ನೀನು ನಿನಗ್ ನಾನು ಅಂತ ಬದುಕ್ತಿರೋ ಗಂಡ ಹೆಂಡ್ತಿನ ದೂರ ಮಾಡಿದ್ರೆ ಸುಮ್ನೆ ಬಿಡ್ತೀನೇನೋ? ಪಿಸಿ ನಡಿಯ ಸ್ಟೇಷನ್ಗೆ. ಯಾಕೆ ಸರ್? ಕೇಸ್ಗಳಿಲ್ಲ ಅಂತ ಗಂಡ ಹೆಂಡತಿ ಸಂಸಾರದಲ್ಲಿ ಉಳಿ ಹಿಂಡ್ಬಿಟ್ಟು ಬೇರೆ ಬೇರೆ ಮಾಡ್ತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ನಡಿಯ ಸ್ಟೇಷನ್ಗೆ. ಸರ್, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನಾವೇ. ನೀವಾ? ಎಂತ ಲಾಯರ್ ಅಪ್ಪ ನೀನು, ಅದ್ಭುತ. ಇದ್ರ ಬಗ್ಗೆ ನಮ್ಮ ಜಡ್ಜಸ್ನೇ ಕೇಳ್ಬಿಡೋಣ. ರಚ್ಚಿ, ನಿತಿನ್ ಅಂಡ್ ಮಲ್ಲಿಕಾ, what a wow performance, yeah. ರಾಕೇಶ್, ಯು ಡಿಡ್ ಅ ಗ್ರೇಟ್ ಜಾಬ್. ತುಂಬಾನೇ ಇಷ್ಟ ಆಯ್ತು, ಸಗದಾಗಿ ಬಂತು. ಬಟ್ ನಂಗೆ ತುಂಬಾನೇ ಇಷ್ಟ ಆಯ್ತು, ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುರುಜಿ, ರಾಕೇಶ್, ಐ ಥಿಂಕ್ ಸ್ವಲ್ಪ ಡೈಲಾಗ್ ಜಾಸ್ತಿ ನಿಂಗೆ ಇದ್ದಿದ್ದು. ಯು ಹ್ಯಾಂಡಲ್ ರಿಯಲಿ, ಇಟ್ ವಾಸ್ ಗುಡ್. ಥ್ಯಾಂಕ್ ಯು ಸರ್. The dialogues totally, everything was nice. Last ನಮ್ಮ ಇಬ್ರು ಎಂಟ್ರಿ good. It was entertaining, definitely. ಥ್ಯಾಂಕ್ ಯು ಗುರುಜಿ, ಅಂಡ್ ಥ್ಯಾಂಕ್ ಯು ಗೈಸ್, ಆಲ್ ದ ಬೆಸ್ಟ್. ಈ ಟೈಮ್ಗೆ ಅದು ಏನ್ ಅರ್ಜೆಂಟ್ ಗೊತ್ತಿಲ್ಲ ಕಣ್ರಿ. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ 1 ಗಂಟೆ ಆಗೇ ಹೋಗಿದೆ. ಈಗ ಇನ್ನ ಬಂದು ಹಾಯ್ ಅಂತ ಹೇಳ್ದಾಗಿದೆ. ಆಲ್ರೆಡಿ 9 ಗಂಟೆ ಆಗ್ಬಿಡಿದೆ. ಅಂದ್ರೆ ನಾವು ಹೊರಡೋ ಟೈಮ್ ಬಂದಿದೆ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಶುಭರಾತ್ರಿ.